ಬನ್ನಿ ಬನ್ನಿ ಜನರೇ ಬನ್ನಿ 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 ಜನರೇ ಬನ್ನಿ ಬನ್ನಿ. ಬೆಳಿಗ್ಗೆ ಎದ್ಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡ್ಬಿಟ್ಟು ನಾವು ಒಂಥರ ಊಗಿಸ್ಕೊಂಡೆ. ಅದು ಹೆಂಗೆ ಊಗಿಸ್ಕೊಂಡೆ ನೀವೇ ನೋಡಿ. ಏನಾಯ್ತು? ಆಯ್ತು ಕಾಫಿ ಪುಡಿ ಕೊಟ್ಟಿಲ್ಲ, ಟೀ ಪುಡಿ ಕೊಟ್ಟಿಲ್ಲ, ಆಮೇಲೆ ತಿರ್ಗಾ ಅಕ್ಕಿ ಕೊಟ್ಟಿಲ್ಲ, ರಾಗಿ ಕೊಟ್ಟಿಲ್ಲ, ಬೇಳೆ ಕೊಟ್ಟಿಲ್ಲ. ಓಕೆನಾ? ಇದೇನಮ್ಮ ಇದು ಕರಡಿ ಇದ್ದಂಗಿದ್ಯಾ? ನಾನು 1-2 ಮುಗಿಸ್ಕೊಂಡವನೇ ಡೈರೆಕ್ಟ್ ಹೊರಟಿದ್ದು ಫೀಲ್ಡ್ ಹತ್ರ ಬಂದು ನೋಡಿದ್ರೆ ಜನನೇ ಇರಲಿಲ್ಲ. ತಿಂದೆಲ್ಲ ಮಲಗ್ಬಿಟ್ಟಿದ್ರು ಅನ್ಸುತ್ತೆ. ಹಂಗೆ ನೋಡಿದ್ರೆ ಸೂರ್ಯದೇವ ಅವರು ಬಂದಿದ್ರು. ಸೂರ್ಯದೇವಂಗೆ ಒಂದು ನಮಸ್ಕಾರ ಹಾಕೊಂಡು 1 ಅವರು ವಾಕಿಂಗು ರನ್ನು ಎಲ್ಲ ಮಾಡಿಕೊಂಡೆ. ತಿರ್ಗಾ ಒಂದು 10-15 ನಿಮಿಷ ಸ್ಕಿಪ್ಪಿಂಗ್ ಮಾಡಿ ಮನೆ ಕಡೆ ಹೊರಟೆ. ಮನೆಗೆ ಬಂದ ತಕ್ಷಣ ತಿರ್ಗಾ ನಮ್ಮ ಹತ್ರ ಬೈಸ್ಕೊಂಡೆ. ಏನಕ್ಕೆ ಬೈಸ್ಕೊಂಡೆ ನೀವೇ ನೋಡಿ. ಏನ್ ಮಾಡ್ತಿದ್ದಿ? ಎಲ್ಲ ಮುಖ ತೋರ್ಸು. ನಿಮ್ ಮಗ ತೊಳೆದ್ರು ಹಂಗೆ ಕಾಣ್ತದೆ. ತಿರ್ಗಮ್ಮ ಏನ್ ಮಾಡಿದೆ ಅಡಿಗೆ? ಕಾಯಕವೇ ಕೈಲಾಸ ಅಂತ ನಮ್ಮ ಅಪ್ಪ ಅಮ್ಮ ಕೆಲಸ ಮಾಡ್ತಾ ಇದ್ರು. ಅದಕ್ಕೆ ನಾನು ಕಾಲ ಕಳೆಯಕ್ಕೆ ಅಂತ ಅವ್ರು ಮಾಡ್ತಿದ್ದ ಕಾಯಕದ ಹತ್ರ ಬಂದು ಕೂತ್ಕೊಂಡೆ. ಬೇಡ ಬೇಡ ಬೇಡ, ಇದು ಜಾಸ್ತಿ ಆಯ್ತು. ಎಷ್ಟ್ ಮಾಡಿದೆ ಸಂಜೆಯಿಂದ? ಸಂಜೆಯಿಂದ ಅಂತ 8 ಗಂಟೆಯಿಂದ ಬಂದಿದ್ದೆ 6:30ಗೆ. ಅದು ಸಂಜೆ ನೀನು 8 ಗಂಟೆಗೆ ಬಂದ್ಬಿಟ್ಟ. 6 ಗಂಟೆಗೆ ಬಂದೇನ್ರಿ ನಾನು. ಬಂದು ದೇವಸ್ಥಾನಕ್ಕೆ ನಮಸ್ಕಾರ ಹಾಕೊಂಡ್ ನಾನು ನಿಂತ್ಕೊಂಡಾಗೇನೆ 8 ಗಂಟೆ ಹೇಳ್ತಾನೆ ಸುಂದ್ರ. ಅಂಗಡಿಗೆ ಬಂದು ಅಲ್ಲಿಂದ ಬಂದು ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಹಾಕೊಂಡು ನಾನು ಓದ್ತಿರ್ಲಿಲ್ಲ. ಉಂಡು ತಿಂದು ಮಲಗಿದ್ದೆ. ನಿಮ್ಮ ಅಪ್ಪ ದೇವಸ್ಥಾನಕ್ಕೆ ಹೋಗ್ಬಾ ಅಂತಲ್ಲ ಹೇಳಣ್ಣ ಬಂದ್ಬಿಟ್ಟು ನಮ್ಮ ಮನಸ್ಸಲ್ಲೇ ಇರ್ತದೆ. ಅದಕ್ಕೆ ಬಂದೆ. ಸುದ್ದಿ ಎತ್ತು ಬಿಡ್ತಾರೆ, ತಾನ್ ಮಾಡಿದ್ರು ಇನ್ನೊಬ್ರ ಕೈ ಮಾಡಿಸ್ಬಿಡ್ತಾರ ಅವ್ರು. ಯಾರು? ರುಕೋ ಜರಾ ಸಬರ್ ಕರೋ. ಇವಾಗ ಇಷ್ಟು ಇದ್ರೆ ಹೋಗಿ ಹಂಗಲ್ಲ ಮಾತಾಡಿದ್ಮೇಲೆ ಅದು ಹೋಯ್ತು. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಾ ಅಂದ್ಮೇಲೆ ನಾನು ಹೋಗಲ್ಲ ಅನ್ನಕ್ ಆಗಲ್ಲ. ಸರಿ ಬಿಡು, ಹೋಗಲ್ಲ ಅಂತ ಹೇಳ್ಬೇಕಾಯ್ತು. ನಾನು ಬೇಡ ಅಂತ ಹೇಳ್ಕೊಂಡ್ಬಿಟ್ಟಿದ್ದೀನಿ. ಹೋಗಿ ನಮಸ್ಕಾರ ಸುಮ್ಮನಿರು. ಮದುವೆ ಅನ್ನೋದು ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತೆ ಅಂತಾರೆ. ಸೊ ನಿಶ್ಚಯ ಆಗಿರೋ ಮದುವೆ ತುಂಬ ಕಾಲ ಉಳಿಬೇಕು ಅಂತಂದರೆ ಅದು ಪ್ರೀತಿಯಿಂದ ಮಾತ್ರನೇ ಸಾಧ್ಯ. ಸೊ ವಿ ಆರ್ ಬ್ಲೆಸ್ಡ್ ಅನ್ಸುತ್ತೆ. ಯಾಕೆ ಅಂತಂದರೆ ಇಂಥ ಮುಗ್ಧ ತಂದೆ ತಾಯಿಗಳನ್ನ ಪಡೆದಿರೋದು ನಾವು ಮಾತ್ರನೇ. ನಮ್ಮ ಜನ್ರೇಷನ್ ಇಂದ ಮುಂದಕ್ಕೆ ಇನೋಸೆನ್ಸ್ ಅನ್ನೋದು ಸತ್ತೋಗಿದೆ. ಮದುವೆ ಆಗಿರೋ ಥರ ಜಗಳ ಆಡ್ತೀರಾ ಹಂಗೆ? ಈಗ ಕಡಿಮೆ ಮಾಡೋದು ಸ್ವಲ್ಪ. ಯಾ ಕರ್ಮ ಮಾಡಿದ್ನು? ನಮ್ಮ ಅಣ್ಣ ತಮ್ಮಂದಿರು ಒಂದ್ ಮಾತು ಇಲ್ಲ, ನಮ್ಮ ತಾಯಿ ಒಂದ್ ಮಾತು ಇಲ್ಲ, ನಮ್ಮ ತಂದೆ ಒಂದ್ ಮಾತು ಇಲ್ಲ. ಗಿವ್ ರೆಸ್ಪೆಕ್ಟ್ ಟು ಟೇಕ್ ರೆಸ್ಪೆಕ್ಟ್. ಮೈಂಡೆಡ್ ತಪ್ಪಾಗೋಯ್ತು. ನೀನ್ ಏನ್ ಹೇಳ್ತಿರೋದು? ಈ ವಿಡಿಯೋ ಹಾಕ್ತೀನಿ ಯೂಟ್ಯೂಬ್ಗೆ ಹಾಕ್ತೀನಿ ಇದನ್ನ ಯೂಟ್ಯೂಬ್ ಹಾಕ್ತೀನಿ ನೋಡಿ. ಯೂಟ್ಯೂಬ್ ಎಲ್ಲ ಫುಲ್ಲು. ನಾಳೆ ನೀನೇ ಇರ್ತೀಯ ಬಿಡು. ಯೂಟ್ಯೂಬ್ ಪೂರ್ತಿ ಬೈತಿದ್ಯಲ್ಲ, ಗಂಡನಿಗೆ ಬೈದ ಹೆಂಡ್ತಿ ಅಂತ, ನಡು ರೋಡಲ್ಲಿ ಬೈದ ಹೆಂಡ್ತಿ ಅಂತ. ಏನು ಸ್ವಲ್ಪ ಮಾನವೀಯತೆ ಬೇಡವಾ? ಏನನ್ನ ಒಂಚೂರು ಅಲ್ಲಾಡ್ಸ್ಕೊಂಡು ನಾವು ಮಾಡಿ ಇಟ್ಕೊಂಡು ಒಂದು ಕೆಲಸ ಮಾಡಿಬಿಟ್ರೆ ಆಗೋತದೆ ಎಲ್ಲ. ಯಾಕೆ A to Z ಮಾಡ್ತೀನಲ್ಲ. ಏನ್ ನೀವು ನಡೆಯೋ ನೀವು ಅದ್ಯಾವನೇ ಕಮ್ಮಿ ಆದ ನನ್ನ ಮಗ ಅಲ್ಲ. ಏನೆಲ್ಲ ಮಾಡಿ ಇದು ಮಾಡಿ ನೀನು ಆಯಪ್ಪನ ಮಗನೇ ನಡೆಯೋ. ನೀನು ಸುಮಾರಾದ ನನ್ನ ಮಗ ಅಲ್ಲ. ಮತ್ತೆ ಯಾರ ಹತ್ರ ಮಾತಾಡ್ತಿದ್ದಿ ಸಂಜೆ ನೀನು? ಮಾಡಿದ್ದ ಅವನು ಕಾಸು ಹಾಕಕ್ಕೆ ಹೋಗಿದ್ನಂತೆ.
1,000 ರೂಪಾಯಿ ಎಲ್ಲ ಕಿತ್ಕೊಂಡು ಹೋಗೋರ್ ಕಣಕ ನಂತವೈನರು ಹುಡುಗರು ತೆಗ್ದೆಲ್ಲ ಕಿತ್ಕೊಂಡು ಹೋಗೋರೆ 1,000 ರೂಪಾಯಿ ನೋಡೋದು ಏನ್ ಮಾಡ್ತಾರೆ ಎಲ್ಲ ಕಳ್ಕೊಬಾರ್ಬೇಡ ಅಂತ ಹೇಳಿ ಇಲ್ಲಿ ಏನ್ ಮಾಡ್ತಾರ ನೋಡ್ಬೇಕು ಕಣಕ 1,000 ರೂಪಾಯಿ ತಗೊಂಡು ಹೋಗೋರೆ ಮನೆಗೆ ಬಂದು ಟಿವಿ ನೋಡೋಣ, ಟಿವಿ ಹಾಕಿದ್ರೆ ಅಂಬರೀಷ್ ಅಣ್ಣಂದು ಮತ್ತೆ ವಿಷ್ಣು ಅಣ್ಣಂದು ದಿಗ್ಗಜರ ಮೂವಿ ಹಾಕಿದ್ರು. ನಾನು ನಮ್ಮಮ್ಮ ನೋಡ್ಕೊಂಡು ಕೂತಿದ್ವಿ. ಅದಾದಿದ್ದಂಗೆ ನಾನು ಹೊಟ್ಟೆ ನೋವು ಅಂತವ್ವ ನಾನೇನೋ ಆಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ, ವಿಡಿಯೋ ಮಾಡ್ತೀನಿ ಅದಕ್ಕೆ ನಮ್ಮಮ್ಮ ಎದ್ದು ಆಚೆ ಕೊಡೋಯ್ತು. ಆಮೇಲೆ ಏನಾಯ್ತು ನೀವೇ ನೋಡಿ. ಯಾಕಮ್ಮ ಹಂಗೋಡ್ತಿ? ಹಾಂ ತಿಂದು ಹೊಟ್ಟೆ ನೋವು ಬಂದೈತಲ್ಲಮ್ಮ. ಊರಲ್ಲಿ ಏನೇನು ತಿಂದೆ? ಹಾಂ ಒಬ್ಬಟ್ಟು ಮಾಡಿದ್ರಾ? ಹಾಂ ಎಷ್ಟು ತಿಂದೆ? ಒಬ್ಬಟ್ಟು ಎಷ್ಟು ತಿಂದೆ? ಅಯ್ಯೋ ನಿನ್ಕೋ ಹೆಂಗೆ ಹಂಗೋಡ್ತೀಯಾ? ಹಾಂ ನೋಡಿ ಗೈಸ್, ತಿಂದು ಹೊಟ್ಟೆ ನೋವು ಬರ್ಸ್ಕೊಂಡು ಇಲ್ಲಿ ಬಂದು ಹೊಟ್ಟೆ ನೋವು ಅಂತ ಅದು ನೋಡ್ರಿ. ಮನೇಲೂ ಒಬ್ಬಟ್ಟು ಮಾಡಿ ತಿಂದ್ಬಿಟ್ಟು ಹೋದ್ರು. ಊರಿಗೆ ಹೋಗ್ಬಿಟ್ಟು ಅಲ್ಲಿ ತಿಂದ್ಬಿಟ್ಟು ಹೊಟ್ಟೆ ನೋವು ಅಂತ ಬಂದವ್ರು. ನೋಡೋರ ಸುಳ್ಳುಗಳು ಹೆಂಗೆ ವಿಡಿಯೋ ಹಾಕ್ತೀವಿ ಅಂತ ಸುಳ್ಳುಗಳು ಹೇಳ್ತಾರೆ. ಅದು ಇಲ್ಲಿ ಮಾಡಿ ತಿಂದ್ಬಿಟ್ಟು ಹೋಗಿದ್ದು, ಅಲ್ಲೂ ತಿಂದಿದ್ದು ಹೊಟ್ಟೆ ನೋವು ಬಂದಿದ್ದು. ಓ ಬರೀ ಸುಳ್ಳು. ತಿಂದಿಲ್ವ ನೀನು? ತಿಂದಿಲ್ಲ ಹಂಗಾರೆ ನಿನ್ ಗಂಡನ ಮೇಲೆ ಆಣೆ ಮಾಡು. ತಿಂದಿಲ್ಲ ಮತ್ತೆ ಅದು ಹೆಂಗೆ ಹೊಟ್ಟೆ ನೋವು ಬಂತು? ಹೊಟ್ಟೆ ನೋವು ಹೆಂಗೆ ಬಂತು ಮತ್ತೆ? ತಿಂದಿದ್ಯಾ ಅದಕ್ಕೆ ಬಂದೈತೆ? ಓಹೋ ಅಷ್ಟೊಂದು ತಿಂದ? ಎಲ್ರಿಗೂ ನಮಸ್ಕಾರ ಕರ್ನಾಟಕ. ನಾನು ಪ್ರಶಾಂತ ಕನ್ನಡಿಗ ಮಾತಾಡ್ತಿದ್ದೀನಿ. ಇದು ನನ್ನ ಯೂಟ್ಯೂಬ್ನ ಮೊದಲನೇ ವ್ಲಾಗ್. ದಯವಿಟ್ಟು ನಿಮ್ಮ ಪ್ರೀತಿ ಆಶೀರ್ವಾದ ನನ್ನ ಮೇಲೂ ತೋರಿಸಿ. ಆ್ಯಂಡ್ ದೆನ್ ಒಳ್ಳೊಳ್ಳೆ ಕಂಟೆಂಟ್ ಜೊತೆ ಬರ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ತುಂಬ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.